ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಬರಗಾಲ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಅವುಗಳ ಹಿಂದೆ ಮೇಯಯೊಣಗಿ ಬರವಾದ 7 ಆಕಳುಗಳು ನದಿಯೊಳಗಣಿಂದ ಬಂದು ಮೊದಲು ಕಾಣಿಸಿದ ಆಕಳುಗಳ ಹತ್ತಿರ ನದಿ ತೀರದಲ್ಲಿ ನಿಂತವು. ಮೇಯಯೊಣಗಿದ ಈ ಬಡ ಆಕಳುಗಳು ಲಕ್ಷಣವಾದ ಆ ಕೊಬ್ಬಿದ ಆಕಳುಗಳನ್ನು ತಿಂದುಬಿಟ್ಟವು. ಆದಿಕಾಂಡ 41:3-4. ಪಾಪದ ಬೇರ ಕಿತ್ತೊಗೆದ ಶಾಪದ ಕೊಂಡಿ ಮುರಿದ ಯೇಸುವ ನಂಬಲು ನೀ. ಪಾಪದ ಬೇರ ಕಿತ್ತೊಗೆದ ಶಾಪದ ಕೊಂಡಿ ಮುರಿದ ಯೇಸುವ ನಂಬಲು ನೀ. ಯೇಸುವಿನ ಸನ್ನಿಧಿ ಆನಂದವೇ, ಆತನ ಸ್ವರವದು ಅತಿಶಯವೇ. ಯೇಸುವಿನ ಸನ್ನಿಧಿ ಆನಂದವೇ, ಆತನ ಸ್ವರವದು ಅತಿಶಯವೇ. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಬರಗಾಲ. ಕರ್ತನು ಸುಭಿಕ್ಷ ಕಾಲವನ್ನು ಹೇಳಿ ಅಲ್ಲಿಗೆ ನಿಂತು ಬಿಡಲಿಲ್ಲ. ಮುಂದೆ ಬರುವ ಕಾಲದ ಬಗ್ಗೆಯೂ ಹೇಳಿದನು. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು ಎಂದು ಯೋಹಾನನು ಬರೆದ ಸುವಾರ್ತೆ 9:4 ಕರ್ತನು ಹೇಳುತ್ತಾನೆ. 7 ಸುಭಿಕ್ಷವಾದ ಹಿಂಗಾರಿನ ವರ್ಷಗಳ ನಂತರ ಕರ್ತನ ಬರುವಿಕೆ ಉಂಟು. ಅದೇ ವೇಳೆಯಲ್ಲಿ ಕ್ರಿಸ್ತ ವಿರೋಧಿಯು ಭೂಮಿಗೆ ಇಳಿದು ಬರುವನು. ಅವನ ಕಾಲದಲ್ಲಿ ಭೂಮಿಯಲ್ಲೆಲ್ಲ ಭಯಂಕರವಾದ ಬರಗಾಲವಿರುವುದು. ಇದರ ಕುರಿತು ಆಮೋಸ ಪ್ರವಾದನ ಗ್ರಂಥ 8:11 ಬರೆಯಲ್ಪಟ್ಟಿದೆ. ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ಕಾಲ ಬರುತ್ತದೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ ಎಂದು ಯೆಹೋವನು ಹೇಳುತ್ತಾನೆ. ಈ ಕಾಲ ಬರುವಾಗ ನಂಬಿಕೆ ಕಾಣದಂತಹ ಒಂದು ಕ್ಷಾಮವಾಗಿರುವುದು, ನಿಜವಾದ ಪ್ರೀತಿಯನ್ನು ಕಾಣದಂತಹ ಒಂದು ಕ್ಷಾಮವಾಗಿರುವುದು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಎಂದು ಕ್ರಿಸ್ತನ ಮಾತುಗಳು ಮತ್ತಾಯನು ಬರೆದ ಸುವಾರ್ತೆ 24:12 ಹೇಳುತ್ತದೆ. ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಬರುವಂಥ ಕ್ಷಾಮ ಪ್ರಾಪಂಚಿಕವಾಗಿರದೆ ಆತ್ಮೀಕ ರೀತಿಯ ಕ್ಷಾಮವಾಗಿರುವುದು. ಆ ದಿನಗಳಲ್ಲಿ ದೇವ ಪ್ರಸನ್ನತೆಯನ್ನು ನೋಡಲು ಸಾಧ್ಯವಿಲ್ಲ. ಪರಿಶುದ್ಧಾತ್ಮನ ಅನುಭವವನ್ನು ಅನುಭವಿಸಲಾಗದು. ಉತ್ತಮರೂ ಒಳ್ಳೆಯವರೂ ಆದ ಸೇವಕರನ್ನು ಕಾಣಲಾಗುವುದಿಲ್ಲ. ಅಪೋಸ್ತಲನಾದ ಪೌಲನು ಕಡೇ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ ಎಂದು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3:1 ಎಚ್ಚರಿಸುತ್ತಾನೆ. ಹಾಗೆಯೇ ಪರಿಶುದ್ಧಾತ್ಮನಾದ ನದಿಯಿಂದ 7 ಸುಭಿಕ್ಷವಾದ ವರ್ಷಗಳು ಬಂದಂತೆ ಪ್ರಪಂಚವೆಂಬ ಸಮುದ್ರದಿಂದ 7 ತಲೆಗಳುಳ್ಳ ಮೃಗವಾಗಿರುವ ಕ್ರಿಸ್ತ ವಿರೋಧಿಯು ಏರಿ ಬರುವನು ಎಂದು ಪ್ರಕಟಣೆ 13:1 ಓದುತ್ತೇವೆ. ಆ 7 ವರ್ಷಗಳ ಕಾಲವು ಕ್ರಿಸ್ತ ವಿರೋಧಿಯು, ಘಟಸರ್ಪವು, ಕಳ್ಳ ಪ್ರವಾದಿಯು ಕೈಬಿಡಲ್ಪಟ್ಟ ಈ ಭೂಮಿಯನ್ನು ಆಳುವರು. ಜನರು ಮರಣವನ್ನು ಹುಡುಕಿ ಸಹಿಸಲಾಗದಂಥ ಕಠಿಣವಾದ ವರ್ಷಗಳಾಗಿರುತ್ತವೆ. ಆ ದಿನಗಳಲ್ಲಿ 7 ಮುದ್ರೆಗಳು ಒಡೆಯಲ್ಪಡುವವು. 7 ದೂತರು ತುತೂರಿ ಊದುವರು. ಯೇಸು ಕ್ರಿಸ್ತನು ಈ ಬಗ್ಗೆ ಮತ್ತಾಯ 24ನೇ ಅಧ್ಯಾಯ, ಮಾರ್ಕ 13ನೇ ಅಧ್ಯಾಯ, ಲೂಕ 21ನೇ ಅಧ್ಯಾಯದಲ್ಲಿ ವಿವರಿಸಿ ಕೊನೆಗೆ 36ನೇ ವಾಕ್ಯದಲ್ಲಿ ಹೇಳುತ್ತಾನೆ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ನೆನಪಿಗೆ, ಎಫೆಸದವರಿಗೆ ಬರೆದ ಪತ್ರಿಕೆ 5:16. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೃಪೆಯಾಗಿ ಕೊಟ್ಟಿರುವ ಒಂದೊಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಕರ್ತನಿಗಾಗಿ ಸೇವೆ ಮಾಡಿರಿ, ಆತ್ಮಗಳನ್ನು ಆದಾಯಪಡಿಸಿರಿ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ಪಾಪದ ಬೇರ ಕಿತ್ತೊಗೆದ ಶಾಪದ ಕೊಂಡಿ ಮುರಿದ ಯೇಸುವ ನಂಬಲು ನೀ. ಪಾಪದ ಬೇರ ಕಿತ್ತೊಗೆದ
ಅತಿಶಯವೇ, ಯೇಸುವಿನ ಸನ್ನಿಧಿ ಆನಂದವೇ, ಆಪ್ತನ ಸ್ವರವದು ಅತಿಶಯವೇ.